ನಿರ್ದೇಶನದ ಆಸ್ಕರ್ ವಿಚಾರವಾಗಿ ದೇಶಾದ್ಯಂತ ಸುದ್ದಿ ಮಾಡಿದ ಕೇರ್ ಆಫ್ ಫುಟ್ಪಾತ್ 2 ಸಿನಿಮಾದ ರಿಲೀಸ್ ಡೇಟ್ ಫೈನಲ್ ಆಗಿದೆ. ಇತ್ತೀಚೆಗಷ್ಟೇ ಹಾಲಿವುಡ್ನಲ್ಲಿ ಸ್ಕ್ರೀನಿಂಗ್ ಮಾಡಿಸಿಕೊಂಡು ಬಂದಿರೋ ಫುಟ್ಪಾತ್ ಟೀಮ್ ಡಿಸೆಂಬರ್ ಮೊದಲ ವಾರವೇ ಸಿನಿಪ್ರಿಯರೆದುರಿಗೆ ಬರುವುದಕ್ಕೆ ಸಜ್ಜಾಗಿದೆ. ಈ ಬಗ್ಗೆ ಒಂದು ಸ್ಟೋರಿ ಹೇಗಿದೆ ನೋಡಿ. ಕೇರ್ ಆಫ್ ಫುಟ್ಪಾತ್ 2 ರಿಲೀಸ್ ಡೇಟ್ ಫೈನಲ್. ಫುಟ್ಪಾತ್ ಮೇಲೆ ಬಿಸಾಕ್ಬಿಟ್ಟು ಹೊರಟೋದು. ಡಿಸೆಂಬರ್ 4ಕ್ಕೆ ಕೇರ್ ಆಫ್ ಫುಟ್ಪಾತ್ 2 ರಿಲೀಸ್. ಆಸ್ಕರ್ ವಿಚಾರವಾಗಿ ದೇಶಾದ್ಯಂತ ಸುದ್ದಿ ಮಾಡಿದ ಕನ್ನಡ ಸಿನಿಮಾ ಕೇರ್ ಆಫ್ ಫುಟ್ಪಾತ್ 2 ಇತ್ತೀಚೆಗಷ್ಟೇ ಟ್ರೈಲರ್ ಮತ್ತು ಆಡಿಯೋ ಲಾಂಚ್ ಮಾಡಿ ಸುದ್ದಿ ಮಾಡಿದ ಈ ಚಿತ್ರ ಡಿಸೆಂಬರ್ಗೆ ರಿಲೀಸ್ ಆಗೋದು ಕನ್ಫರ್ಮ್ ಆಗಿದೆ. ಅದರಂತೆ ಡಿಸೆಂಬರ್ 4ನೇ ತಾರೀಕು ಕೇರ್ ಆಫ್ ಫುಟ್ಪಾತ್ 2 ರಾಜ್ಯಾದ್ಯಂತ ರಿಲೀಸ್ ಆಗ್ತಿದೆ. ಆ 3 ಜನ ಹುಡುಗರನ್ನ ಟ್ರೇಸ್ ಮಾಡಕ್ಕಾಗ್ತಲ್ಲ ಸರ್. ದೇ ಕಾಲ್ ಇಟ್ ಹೈಡಿಂಗ್. ಆ ದಿನ ಪೊಲೀಸ್ ಸ್ಟೇಷನ್ ಅಲ್ಲಿ ಏನ್ ನಡೆಯಿತು? ಇವ್ರು ಏನಾದ್ರು ಬೇರೆ ಕೊಟ್ರೆ ಚರಿತ್ರಾತ್ಮಕವಾಗಿರ್ತಕ್ಕಂಥ ತಪ್ಪಾಗುತ್ತೆ. ಸರ್ ಈ ಪ್ಲಾನ್ ಸ್ಕೆಚ್ ಕನ್ನಡ ನಿರೀಕ್ಷಿತ ಸಿನಿಮಾ ಕೇರ್ ಆಫ್ ಫುಟ್ಪಾತ್ 2 ಕೋಲ್ಡ್ ಬ್ಲಡೆಡ್ ಕ್ರಿಮಿನಲ್. ನಾನು ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ವಿಭಾಷೆಯಲ್ಲಿ ಬರ್ತಿದೆ ಕಿಶನ್ ನಿರ್ದೇಶನದ ಸಿನಿಮಾ. ಅಣ್ಣ ಹುಡುಗರ ಕೈಲಿ ಸೊಲ್ಯೂಷನ್ ಮತ್ತೆ ದುಡ್ಡು ಕೊಟ್ಟಿ ಅಂತ. इसमें बम हो सकता है. It could be explosive. ಕೇರ್ ಆಫ್ ಫುಟ್ಪಾತ್ 2 ಚಿತ್ರದ ಬಗ್ಗೆ ಹೇಳುವುದಾದ್ರೆ ಇದು ಜಗತ್ತಿನ ಕಿರಿಯ ನಿರ್ದೇಶಕ ಕನ್ನಡದ ಹುಡುಗ ಕಿಶನ್ ನಿರ್ದೇಶನದಲ್ಲಿ ಮೂಡಿ ಬಂದಿರೋ ಬಹುಭಾಷಾ ಸಿನಿಮಾ. ಕಿರಣ್ ಮೂವೀಸ್ ಬ್ಯಾನರ್ ನಲ್ಲಿ ದೇವರಾಜ್ ಪಾಂಡೆ ನಿರ್ಮಿಸಿರೋ ಸಿನಿಮಾ. ಕನ್ನಡದ ನಿರೀಕ್ಷೆ ಸಿನಿಮಾಗಳ ಸಾಲಲ್ಲಿ ನಿಂತಿರೋ ಚಿತ್ರ. ಕನ್ನಡದ ಜೊತೆಗೆ ತೆಲುಗಿನಲ್ಲೂ ಏಕಕಾಲಕ್ಕೆ ತಯಾರಾಗಿರೋ ಈ ಸಿನಿಮಾ ಸಿನಿಪ್ರಿಯರಲ್ಲಿ ವಿಶೇಷ ಕುತೂಹಲವನ್ನ ಹುಟ್ಟುಹಾಕಿದೆ. ಜನ್ಮ ಕೊಟ್ಟೋಳು ನಿನ್ನ ಫುಟ್ಪಾತ್ ಮೇಲೆ ಬಿಸಾಕ್ಬಿಟ್ಟು ಹೊರಟೋದು. ಒಂದಲ್ಲ ಒಂದು ದಿವಸ ಒಂದು ದೊಡ್ಡ ಪೊಲೀಸ್ ಆಫೀಸರ್ ಆಗಿ ದೇಶಕ್ಕೆ ನಿಯತ್ತಾಗಿ ಸೇವೆ ಮಾಡಬೇಕು ಅಂತಿದ್ದೀನಿ. ಅಂದಹಾಗೆ ಕೇರ್ ಆಫ್ ಫುಟ್ಪಾತ್ 2 ಚಿತ್ರದಲ್ಲಿ ಕಿಶನ್, ಬಾಲಿಕಾ ವಧು ಖ್ಯಾತಿಯ ನಟಿ ಅವಿಕಾ ಘೋರ್, ದೀಪ್ ಪಾಠಕ್, ಡಿಂಗ್ರಿ ಕಿಶನ್, ಹೇಮಮಾಲಿನಿ ಪುತ್ರಿ ಈಶಾ ಡಿಯೋಲ್, ಅಶ್ವಿನಿ ನಕ್ಷತ್ರ ಖ್ಯಾತಿಯ ಜೆಕೆ, ಬಾಲಿವುಡ್ನ ಖ್ಯಾತ ನಿರ್ದೇಶಕ ಅನೀಸ್ ವಾಜ್ಪೇಯಿ ಮುಖ್ಯ ಭೂಮಿಕೆಯಲ್ಲಿದ್ದಾರೆ. ಒಟ್ಟಾರೆ ಜಗತ್ತಿನ ಮಟ್ಟದಲ್ಲಿ ಸುದ್ದಿ ಮಾಡಿರೋ ಕಿಶನ್ ನಿರ್ದೇಶನ, ಕ್ವಾಲಿಟಿ ತಂತ್ರಜ್ಞರ ಕೈಚಳಕ, ಟ್ಯಾಲೆಂಟೆಡ್ ಆಕ್ಟರ್ಗಳ ಸಂಗಮವಾಗಿರೋ ಕೇರ್ ಆಫ್ ಫುಟ್ಪಾತ್ 2 ಎಲ್ಲಾ ರೀತಿಯಲ್ಲೂ ವಿಶೇಷವಾಗಿ ಕಾಣ್ತಿದೆ. ಅದೇನೇ ಇದ್ರೂ ಕೇರ್ ಆಫ್ ಫುಟ್ಪಾತ್ 2 ನ ಅಸಲಿ ಮ್ಯಾಜಿಕ್ ಏನು ಅನ್ನೋದು ಡಿಸೆಂಬರ್ 4ಕ್ಕೆ ಗೊತ್ತಾಗಲಿದೆ. ಜನ್ಮ ಕೊಟ್ಟೋಳು ನಿನ್ನ ಫುಟ್ಪಾತ್ ಮೇಲೆ ಬಿಸಾಕ್ಬಿಟ್ಟು ಹೊರಟೋದು. ಒಂದಲ್ಲ ಒಂದು ದಿವಸ ಒಂದು ದೊಡ್ಡ ಪೊಲೀಸ್ ಆಫೀಸರ್ ಆಗಿ ದೇಶಕ್ಕೆ ನಿಯತ್ತಾಗಿ ಸೇವೆ ಮಾಡಬೇಕು ಅಂತಿದ್ದೀನಿ. ಎಂಟರ್ಟೈನ್ಮೆಂಟ್ ಬ್ಯೂರೋ, TV9. Once a criminal is always a criminal. ಫಿಲ್ಮಿ ಪಂಡ ಮುಂದುವರಿಯುತ್ತೆ.